ಮತ್ತು ಮತ್ತೊಮ್ಮೆ ಶಿವರಾಜ್ ಸರ್ ಕ್ಲಾಸಿಗೆ ಸ್ವಾಗತ. ಈಗಾಗಲೇ ಪೊಲೀಸ್ ಪರೀಕ್ಷೆಗೆ ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಹಾಗೂ ಹಲವಾರು ಪರೀಕ್ಷೆಗಳಿಗೆ ಕಡಿಮೆ ಅವಧಿ ಇರುವ ಕಾರಣದಿಂದಾಗಿ ಕೆಇದವರು ಹಲವಾರು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡುವ ಕಾರಣದಿಂದಾಗಿ ಅವರು ಕರ್ನಾಟಕದ ಪ್ರಚಲಿತ ಘಟನೆಗಳ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ದಿನ ನಾವು ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ನೋಡುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಇತ್ತೀಚೆಗೆ 2024 ಮತ್ತು 24-26 ಸಾಲಿನಲ್ಲಿ ತಂದಂತಹ ಹೊಸ ಯೋಜನೆಗಳೇನದಾವಲ್ಲ ಕೇಂದ್ರ ಸರ್ಕಾರದ್ದು, ಅದರ ಮೇಲೆ ಪ್ರಶ್ನೆಗಳನ್ನು ನಾವು ಕೆಇದ ಕಡೆಯಿಂದ ನಿರೀಕ್ಷೆಯನ್ನು ಮಾಡ್ಬೋದು. ಈಗಾಗಲೇ ಹಿಂದೆ ನಡೆದಂತಹ ನಾನ್ ಎಚ್ಕೆ ನಡೆದಂಥ ಎಇದಲ್ಲಿ ನಡೆದಂಥ ಪ್ರಶ್ನೆಗಳು ಬಂದಿದ್ದು, ಅಮೃತ ಅಟಲ್ ಯೋಜನೆ ಇವೆಲ್ಲ ಇದರ ವಿಸ್ತಾರ ರೂಪ ಬಂದಿತ್ತು. ಈ ದಿನ ನಾವು ಮುಂದಿನ ಪರೀಕ್ಷೆಯಲ್ಲಿ ಸಹ ನಾವು ಇದನ್ನು ನಿರೀಕ್ಷೆ ಮಾಡ್ಬೋದು ಅಂತೇಳಿ ನೋಡೋಣಂಥ ಪ್ರಮುಖ ಯೋಜನೆಗಳು ಏನೇನಪ್ಪ ಅಂದ್ರೆ PM ಸೂರ್ಯಘರ್ ಯೋಜನೆ, PM ಸೂರ್ಯಘರ್ ಯೋಜನೆ, ಮುಫ್ತ್ ಬಿಜ್ಲಿ ಏನಿದು? ಈ ಯೋಜನೆ ಪ್ರಾರಂಭ ಆಗಿದ್ದವಾಗಂದ್ರೆ ಫೆಬ್ರವರಿ 2024ರಂದು PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಪ್ರಾರಂಭ ಆಗ್ತೈತಿ. ಇದು ಯಾವ ಸಚಿವಾಲಯ ಪ್ರಾರಂಭ ಮಾಡ್ತಂದ್ರೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ PM ಸೂರ್ಯಘರ್ ಯೋಜನೆ ಮುಫ್ತ್ ಬಿಜ್ಲಿ ಅಂತ ಯೋಜನೆಯನ್ನು ಜಾರಿಗೆ ತರ್ತೈತಿ. ಏನಿದ್ರ ಯೋಜನೆ ಉದ್ದೇಶಪ್ಪ ಅಂದ್ರೆ 1 ಕೋಟಿ ಮನೆಗಳ ಮೇಲೆ ಚಾವಣಿ ಮೇಲೆ ಸೌರ ಫಲಕಗಳ ಅಳವಡಿಕೆ ಹಾಗೂ ತಿಂಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ತನ್ನು ನೀಡುವುದು. 1 ಕೋಟಿ ಮನೆಗಳ ಚಾವಣಿಗಳ ಮೇಲೆ ಸೌರ ಫಲಕಗಳನ್ನು ಅಂದ್ರೆ ಸೌರ ಫಲಕಗಳನ್ನು ಅಳವಡಿಸಿ ತಿಂಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ತನ್ನು ನೀಡುವುದು ಇದರ ಉದ್ದೇಶ. ನೆಕ್ಸ್ಟ್ ಇದನ್ನು ಎಷ್ಟು ಬಜೆಟಪ್ಪ ಅಂದ್ರೆ 75,021 ಕೋಟಿ ರು ಅನುದಾನದ ಮೀಸಲನ್ನು ಇದಕ್ಕಿಟ್ಟಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಮಾದರಿ ಸೌರ ಗ್ರಾಮವನ್ನು ಅಭಿವೃದ್ಧಿಪಡಿಸುವುದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಆ ಗ್ರಾಮದಲ್ಲಿ ಮಾದರಿ ಸೌರ ಗ್ರಾಮ ಅಭಿವೃದ್ಧಿ ಅಂತೇಳಿ ಮಾಡೋದು ಇದರ ಮುಖ್ಯ ಉದ್ದೇಶ. PM ಸೂರ್ಯಘರ್ ಯೋಜನೆ ನಿಮ್ಗೆ ನೆನಪಿಡಬೇಕಾಗಿತ್ತಂದ್ರೆ ಏನೇನು ಪಾಯಿಂಟ್ ನೆನಪಿಡಬೇಕಾಗಿತ್ತಂದ್ರೆ ನೆನ್ಪಿಡ್ಕೋರಿ. ಫಸ್ಟ್ ಒನ್ ನೆನಪಿಡಬೇಕಾಗಿದ್ದು, ಇದು ಯಾವಾಗ ಜಾರಿಗೆ ಬಂತು? ಫೆಬ್ರವರಿ 2024. ಇದು ಯಾವ ಸಚಿವಾಲಯ ಜಾರಿಗೆ ತಂದಂಥ ಯೋಜನೆ ಅಂತ ಕೇಳ್ಬೋದು. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಜಾರಿಗೆ ತಂದೈತಿ. ಇದರ ಉದ್ದೇಶ ಏನು? 1 ಕೋಟಿ ಮನೆಗಳಿಗೆ ಚಾವಣಿಗಳ ಮೇಲೆ ಸ್ಟೇಟ್ಮೆಂಟ್ ಹೇಳಿಕೆಗಳಲ್ಲಿ ಕೇಳ್ತಿರ್ತಾನೆ. ಕೆಇದ ಬಾರಿ ಸ್ಟೇಟ್ಮೆಂಟ್ ಹೇಳಿಕೆಯಲ್ಲಿ ಕೇಳ್ತಿರ್ತಾನೆ. ಆ ಕಾರಣಕ್ಕೆ ಇದರ ಬಗ್ಗೆ ಸಂಪೂರ್ಣವಾಗಿ ಎಷ್ಟು ಯೂನಿಟ್ ಉಚಿತ ಅಂತ ಕೇಳ್ತಾನೆ. 300 ಯೂನಿಟ್ ಉಚಿತ ವಿದ್ಯುತ್ ಮತ್ತು 1 ಗ್ರಾಮವನ್ನು ಮಾದರಿ ಸೌರ ಗ್ರಾಮವನ್ನಾಗಿ ಅಭಿವೃದ್ಧಿ ಮಾಡೋದು ಅಂತ ಹೇಳಿ ಕೇಳ್ತಾನೆ. ಸ್ಟೇಟ್ಮೆಂಟ್ ಅದ. ಅದಕ್ಕೆ ಈ PM ಸೂರ್ಯಘರ್ ಯೋಜನೆ ಬಗ್ಗೆ ಮುಫ್ತ್ ಬಿಜ್ಲಿ ಅಂದರೆ ಉಚಿತವಾಗಿ ವಿದ್ಯುತ್ತನ್ನು ಕೊಡುವಂಥ ಒಂದು ಯೋಜನೆ. ಆದ್ರೇನು ಅವರ ಮನೆಯ ಚಾವಣಿಯ ಮೇಲೆ ಸೌರ ಫಲಕವನ್ನು ಅಳವಡಿಸಿಕೊಂಡು 300 ಯೂನಿಟ್ ಉಚಿತ ವಿದ್ಯುತ್ತನ್ನು ನೀಡುವಂಥ ಒಂದು ಯೋಜನೆ ಆಗೈತಿ. ನೆಕ್ಸ್ಟ್ ಯಾವ ಯೋಜನೆ ಜಾರಿಗೆ ತಂತಂದ್ರೆ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅನುಮೋದನೆ ಅಂದರೆ ಇದು ಜಾರಿಗೆ ಆಗಿದ್ದವಾಗ ಅಂದರೆ ಅನುಮೋದನೆಗೊಂಡಿದ್ದವಾಗಂದ್ರೆ ಜುಲೈ 1, 2025ರಂದು ಇದು ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಜಾರಿಗೆ ಬರ್ತೈತಿ. ಇದು ಯಾವ ಸಚಿವಾಲಯ ಜಾರಿ ತಂದಂದ್ರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಇದನ್ನು ಜಾರಿಗೆ ತಂದೈತಿ. ಅಂದರೆ ಮುಂದಿನ 2 ವರ್ಷಗಳಲ್ಲಿ 3.5 ಕೋಟಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ. 3.5 ಕೋಟಿ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವ ಗುರಿಯನ್ನು ಇದು ಹೊಂದೈತಿ. ಮೊದಲ ಬಾರಿಗೆ ಕೆಲಸಕ್ಕೆ ಸೇರುವ ಯುವಕರಿಗೆ 15,000ವರೆಗೆ ಪ್ರೋತ್ಸಾಹನ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೀಡೋದು. ಮೊದಲ ಬಾರಿಗೆ ಏನು ಕೆಲಸಕ್ಕೆ ಸೇರುವ ಯುವಕರಿಗೆ ಅವರಿಗೆ 15,000ವನ್ನು ಪ್ರೋತ್ಸಾಹಧನವನ್ನಾಗಿ ನೀಡೋದು. 15,000. ವಿಕಸಿತ್ ಭಾರತ್ ಯಾವ ಸಚಿವಾಲಯ? ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಏನು ಮಾಡೈತಿ? ಈ ಯೋಜನೆಯನ್ನು ವಿಕಸಿತ್ ಭಾರತ್ ಯೋಜನೆಯನ್ನು ಜುಲೈ 1, 2025ರಿಂದ ಜಾರಿಗೆ ಬಂದೈತಿ. ಇದು ಮೊದಲ ಬಾರಿಗೆ ಏನು ಕೆಲಸಕ್ಕೆ ಸೇರುವಂಥ ಯುವಕರಿಗೆ ಏನು ಮಾಡ್ತಂದ್ರೆ 15,000 ರೂಪಾಯಿ ಅವರಿಗೆ ಪ್ರೋತ್ಸಾಹ ಧನವನ್ನು DBT ಮುಖಾಂತರ ಅವರಿಗೆ ಕಳಿಸ್ತಾರೆ. ಇದರಲ್ಲಿ ಈ 3 ಪಾಯಿಂಟ್ ನೆನಪಿಡೋಕ್ಕೆ ಸಾಧ್ಯ ಆಗಿರಬೇಕು. ಇದು ಯೋಜನೆ ಜಾರಿಗೆ ಬಂದಿದ್ದಾವಾಗ ಜುಲೈ 1, 2025ರಂದು ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತೈತಿ? ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ. ಇದರ ಮುಂದಿನ 2 ವರ್ಷಗಳಲ್ಲಿ 3.5 ಕೋಟಿ ಮುಂದಿನ 2 ವರ್ಷಗಳಲ್ಲಿ 3.5 ಕೋಟಿ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿಯನ್ನು ಹೊಂದೈತಿ. ಮೊದಲ ಬಾರಿಗೆ ಕೆಲಸಕ್ಕೆ ಸೇರುವಂಥ ಯುವಕರಿಗೆ 15,000 ಪ್ರೋತ್ಸಾಹಧನವನ್ನು ನೀಡ್ತಾರೆ DBT ಮುಖಾಂತರ. ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತೇಳಿ. ನೆಕ್ಸ್ಟ್ ಯೋಜನೆ NPS ವಾತ್ಸಲ್ಯ ಯೋಜನೆ. ಏನಿದು? ಯಾವಾಗ ಜಾರಿಗೆ ಬಂತು? ಪ್ರಾರಂಭ ಸೆಪ್ಟೆಂಬರ್. ವಾತ್ಸಲ್ಯ ಯೋಜನೆ
ಪ್ರಾರಂಭ ಆಗಿದ್ದ ಒಂದರ ಸೆಪ್ಟೆಂಬರ್ 2024ರಂದು ಈ ಯೋಜನೆಯನ್ನು ಜಾರಿಗೆ ಬರುತ್ತೆ. ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ 2024ರಂದು NPS ವಾತ್ಸಲ್ಯ ಯೋಜನೆ ಯಾವ ಸಚಿವಾಲಯ ಅಡಿ ಅಂತ? ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸಚಿವಾಲಯ ಈ ಯೋಜನೆಯನ್ನು NPS ವಾತ್ಸಲ್ಯ ಯೋಜನೆಯನ್ನು ಜಾರಿಗೆ ತರ್ತೈತಿ. ಅದು ಸೆಪ್ಟೆಂಬರ್ ತಿಂಗಳ 2024ರಲ್ಲಿ. ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ದೀರ್ಘಾವಧಿನ ಉಳಿತಾಯ ಮತ್ತು ಭವಿಷ್ಯದ ಆರ್ಥಿಕತೆ ಭದ್ರತೆ. ಇದರ ಉದ್ದೇಶ ಏನಪ್ಪ ಅಂದ್ರೆ, ಅಪ್ರಾಪ್ತ ವಯಸ್ಕರ ಅಂದರೆ ಮಕ್ಕಳ ಹೆಸರಿನಲ್ಲಿ ದೀರ್ಘಾವಧಿ ಉಳಿತಾಯ ಮತ್ತು ಭವಿಷ್ಯದ ಆರ್ಥಿಕತೆ ಭದ್ರತೆಯನ್ನು ನೋಡಿಕೊಳ್ಳೋದು. ಮಗುವಿಗೆ 18 ವರ್ಷ ತುಂಬಿದ ನಂತರ ಈ ಖಾತೆಯನ್ನು ಸುಲಭವಾಗಿ ಸಾಮಾನ್ಯ NPS ಖಾತೆಯಾಗಿ ಪರಿವರ್ತಿಸುವುದು. ಇದನ್ನು 18 ವಯಸ್ಸಿಗಿಂತ ಮಕ್ಕಳು, ಚಿಕ್ಕ ಮಕ್ಕಳು ಇರ್ತಾವಲ್ಲ, ಅವರ ಅಕೌಂಟನ್ನು NPS ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಹಣಕಾಸು ಸಚಿವಾಲಯ ಅವನನ್ನು ಭವಿಷ್ಯದ ಆರ್ಥಿಕ ಮಾಡ್ತೇವೆ. 18 ವಯಸ್ಸು ತುಂಬಿದ ನಂತರ ಅದನ್ನು NPS ಆಗಿ ಖಾತೆಯಾಗಿ ಪರಿವರ್ತನೆಯನ್ನು ಕೇಂದ್ರ ಸರ್ಕಾರ ಯೋಜನೆ ಮಾಡಿಕೊಡ್ತೈತಿ. ಅದೇ NPS ವಾತ್ಸಲ್ಯ ಯೋಜನೆ. NPS ವಾತ್ಸಲ್ಯ ಯೋಜನೆ ಜಾರಿಗೆ ಬಂದಿದ್ದು 2024ರಲ್ಲಿ. ಯಾವ ಸಚಿವಾಲಯ? ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಈ ಯೋಜನೆ ಪ್ರಾರಂಭವಾಗಿದ್ದಾವಾಗ ಅಂದ್ರೆ ಅಕ್ಟೋಬರ್ 3, 2024ರಂದು. ಅಕ್ಟೋಬರ್ 3, 2024ರಂದು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಜಾರಿಗೆ ಬಂತು. ಯಾವ ಸಚಿವಾಲಯ ಅಂದರೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯನ್ನು ಜಾರಿಗೆ ತಂತು ಅಕ್ಟೋಬರ್ 3, 2024ರಂದು. 21ರಿಂದ 24 ವರ್ಷದ ಒಳಗಿನ ಯುವಕರಿಗೆ ಇಂಟರ್ನ್ಶಿಪ್ ಮಾಡಲು ಅರ್ಹರಾಗುತ್ತಾರೆ. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಮಾಡಲು ಅರ್ಹರ ಎಷ್ಟು ಏಜ್ ಇರಬೇಕಂದ್ರೆ ನೆನ್ಪಿಡಕ್ಕೆ ಸಾಧ್ಯ ಪಟ್ಟು 21ರಿಂದ 24 ಏಜ್. 21ರಿಂದ 24 ವರ್ಷದೊಳಗಿನ ಯುವಕರಿಗೆ ಇಂಟರ್ನ್ಶಿಪ್ ಮಾಡಲು ಅರ್ಹರಾಗಿರುತ್ತಾರೆ. ಯಾವ ಯೋಜನೆಯಲ್ಲಿ? ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯಡಿಯಲ್ಲಿ. ಟಾಪ್ 500 ಕಂಪ್ನಿಗಳಲ್ಲಿ 12 ತಿಂಗಳ ತರಬೇತಿ, ಮಾಸಿಕವಾಗಿ 5,000 ಸ್ಟೈಪಂಡ ಮತ್ತು 6,000 ಏಕಕಾಲಿಕ ಸಹಾಯಧನ. ಟಾಪ್ ಕಂಪ್ನಿಯಲ್ಲಿ ಟಾಪ್ 500 ಕಂಪ್ನಿಗಳಲ್ಲಿ ಏನು ಕೊಡ್ತಾರೆ? ಟ್ರೈನಿಂಗನ್ನು ಕೊಡ್ತಾರೆ. ಆ ಟ್ರೈನಿಂಗ್ ಜೊತೆಗೆ ಮಾಸಿಕವಾಗಿ 5,000 ಸ್ಟೈಪಂಡ್ ಕೊಡ್ತಾರೆ. ಅದರ ಜೊತೆಗೆ ಏಕಕಾಲಿಕವಾಗಿ 6,000 ಸಹಾಯಧನವನ್ನು ಈ ಯೋಜನೆಯಲ್ಲಿ ಕೊಡ್ತಾರೆ. ಯಾವುದು? ಪ್ರಧಾನಮಂತ್ರಿ ಇಂಟರ್ನ್ಶಿಪ್. ಅವರಿಗೆ ವಯಸ್ಸು ಎಷ್ಟಾಗಿರಬೇಕು? 21ರಿಂದ 24 ವರ್ಷದೊಳಗೆವರೆಗೆ ಮಾತ್ರ. ಯಾವ ಸಚಿವಾಲಯ ಅಂದರೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಈ ಯೋಜನೆಯನ್ನು ಜಾರಿಗೆ ತಂದೈತಿ. ನೆಕ್ಸ್ಟ್ ಯಾವ ಯೋಜನೆ ಜಾರಿಗೆ ತಂದೈತಿ? PM ವಿದ್ಯಾಲಕ್ಷ್ಮಿ ಯೋಜನೆ. PM ವಿದ್ಯಾಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ ಈ ಯೋಜನೆ ಜನವರಿ 1, 2025ರಂದು. 2025ರ ಮೊದಲ ಹೊಸ ವರ್ಷದಂದೇ ಪ್ರಾರಂಭ ಆಯಿತು. 2025 ಜನವರಿ 1ರಂದು ಪ್ರಾರಂಭವಾದಂಥ ಯೋಜನೆ ಯಾವುದಂದ್ರೆ PM ವಿದ್ಯಾಲಕ್ಷ್ಮಿ ಯೋಜನೆ. ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಅಂತ ಕರೀತಾರೆ. ಯಾವ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಜಾರಿಗೆ ಬರ್ತಂದ್ರೆ ಶಿಕ್ಷಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು PM ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ಇದಕ್ಕೆ ಇದರ ಉದ್ದೇಶ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಸುಲಭ ಬ್ಯಾಂಕ್ ಸಾಲ ಸೌಲಭ್ಯ. ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಏನು ಬ್ಯಾಕ್ವರ್ಡ್ ಇರ್ತಾರಲ್ಲ, ಬ್ಯಾಕ್ವರ್ಡ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡಿಬೇಕಂದ್ರೆ ಅವರಿಗೆ ಹಣಕಾಸಿನ ಸಮಸ್ಯೆ ಇರ್ತೈತೆ. ಆ ಸಮಸ್ಯೆಯನ್ನು ಬಗೆಹರಿಸೋಕೆ ಸಾಲವನ್ನು ಏನು ಮಾಡ್ತಂದ್ರೆ ಕೇಂದ್ರ ಸರ್ಕಾರವು ಬ್ಯಾಂಕ್ಗಳ ರೂಪದಲ್ಲಿ ನೀಡ್ತಾವೆ. ಅದಕ್ಕೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಸುಲಭ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ನೀಡುವ PM ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರ್ತೈತಿ. ನೆಕ್ಸ್ಟ್ ಸರ್ಕಾರದಿಂದ 75%ರಷ್ಟುವರೆಗೆ ಕ್ರೆಡಿಟ್ ಗ್ಯಾರಂಟಿ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಬಡ್ಡಿ ಸಬ್ಸಿಡಿಯನ್ನು ನೀಡ್ತೈತಿ. ಇಲ್ಲಿ ಏನು ಮಾಡ್ತೈತಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ 75%ರವರೆಗೆ ಕ್ರೆಡಿಟ್ ಗ್ಯಾರಂಟಿ ನೀಡ್ತೈತಿ. ನೆಕ್ಸ್ಟ್ ಅರ್ಹ ವಿದ್ಯಾರ್ಥಿಗಳಿಗೆ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಸಬ್ಸಿಡಿಯನ್ನು ಬಡ್ಡಿಯಲ್ಲಿ ಇಂಟ್ರೆಸ್ಟನ್ನು ಸಬ್ಸಿಡಿ ರೂಪದಲ್ಲಿ ಬಿಡ್ತಾವೆ. ಸಬ್ಸಿಡಿ ರೂಪದಲ್ಲಿ 75% ಕ್ರೆಡಿಟ್ ಗ್ಯಾರಂಟಿ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಬಡ್ಡಿ ಸಬ್ಸಿಡಿಯನ್ನು ಈ ಯೋಜನೆಯಲ್ಲಿ PM ವಿದ್ಯಾಲಕ್ಷ್ಮಿ ಯೋಜನೆಯಲ್ಲಿ ಶಿಕ್ಷಣ ಸಚಿವಾಲಯ ಇದನ್ನು ಜಾರಿಗೆ ತಂದಿರ್ತೈತಿ. ಇದು ಉನ್ನತ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡೆಯಲು ಸುಲಭ ಬ್ಯಾಂಕುಗಳ ಸಾಲ ಸೌಲಭ್ಯವಂತ ನೀಡುವಂಥ ಒಂದು ಯೋಜನೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ PME ಡ್ರೈವ್ ಯೋಜನೆ ಪ್ರಾರಂಭ 1 ಅಕ್ಟೋಬರ್ 2024ರಂದು PME ಡ್ರೈವ್ ಯೋಜನೆ ಜಾರಿಗೆ ಬಂತು.
ಫೇಮ್ ಯೋಜನೆ ಬದಲಾಗಿ ಫೇಮ್ ಯೋಜನೆ ಬದಲಾಗಿ PME-ಡ್ರೈ ಯೋಜನೆ ಇದು ನೆನಪಿಡಕ್ಕೆ ಸಾಧ್ಯ ಆಗಿರ್ಬೇಕು. ಫೇಮ್ ಯೋಜನೆ ಬದಲಾಗಿ ಇತ್ತೀಚೆಗೆ ಯಾವ ಯೋಜನೆ ಜಾರಿಗೆ ಬಂದತಿ? PME-ಡ್ರೈ ಯೋಜನೆ. ಫೇಮ್ ಯೋಜನೆ ಬದಲಾಗಿ ಇತ್ತೀಚೆಗೆ ಯಾವ ಯೋಜನೆ ಬಂದೈತಪ್ಪ ಅಂದ್ರೆ PME-ಡ್ರೈ ಯೋಜನೆ ಜಾರಿಗೆ ಬಂದೈತಿ. ಯಾವ ಸಚಿವಾಲಯ? ಬೃಹತ್ ಕೈಗಾರಿಕೆಗಳ ಸಚಿವಾಲಯ. ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಅಡಿಯಲ್ಲಿ PME-ಡ್ರೈ ಯೋಜನೆ ಜಾರಿಗೆ ಬಂದೈತಿ. ನೆಕ್ಸ್ಟ್ ಇದರ ವಿಸ್ತೃತ ರೂಪ ಏನು? ಫೇಮ್ ಅಲ್ಲ, PME-ಡ್ರೈವ್ ಅಂತ ಕರಿತೀವಲ್ಲ, ಎಲೆಕ್ಟ್ರಾನಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಅನೌನ್ಸ್ಮೆಂಟ್. ಎಲೆಕ್ಟ್ರಾನಿಕ್ ಡ್ರೈವ್ ರಿವಾಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಅನೌನ್ಸ್ಮೆಂಟ್ ಇದರ ವಿಸ್ತೃತ ರೂಪ. ಈ ಡ್ರೈವ್ದ ವಿಸ್ತೃತ ರೂಪ ಅಂದರೆ ಎಲೆಕ್ಟ್ರಾನಿಕ್ ಡ್ರೈವ್ ರಿವಾಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಅನೌನ್ಸ್ಮೆಂಟ್ ಯೋಜನೆಯ ರೂಪ ಅಂತ ಕರಿತೀವಿ. ಇದು ಬೃಹತ್ ಕೈಗಾರಿಕೆ ಸಚಿವಾಲಯದ ಅಡಿಯಲ್ಲಿ PME-ಡ್ರೈ ಯೋಜನೆ ಜಾರಿಗೆ ಬಂದಂತೆ. ಏನಂದ್ರೆ E2 ವೀಲರ್ಸ, ಬಸ್ಸ, ಆಂಬ್ಯುಲೆನ್ಸ್ಗಳ ಖರೀದಿಗೆ ಹೆಚ್ಚಿನ ಸಬ್ಸಿಡಿಯನ್ನು ಈ ಯೋಜನೆಗೆ ನೀಡಾತೈತಿ. ಮತ್ತು ಮುಂದಿನ ಯೋಜನೆ ನೋಡತ್ತ ಆಯುಷ್ಮಾನ್ ಭಾರತ್ ವಯ ವಂದನಾ ಯೋಜನೆ. ಆಯುಷ್ಮಾನ್ ಭಾರತ್ ವಯ ವಂದನಾ ಯೋಜನೆ. ಆಯುಷ್ಮಾನ್ ಭಾರತ್ ವಯ ವಂದನಾ ಯೋಜನೆ ಪ್ರಾರಂಭವಾಗಿದ್ದು ಅಕ್ಟೋಬರ್ 29, 2024ರಂದು. ಅಕ್ಟೋಬರ್ 29, 2024ರಂದು ಆಯುಷ್ಮಾನ್ ಭಾರತ್ ವಯ ಯೋಜನೆಯನ್ನು ಜಾರಿಗೆ ಬರ್ತೈತಿ. ಯಾವ ಸಚಿವಾಲಯ ಅಂತ ಕೇಳಿದಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯ. ಆಯುಷ್ಮಾನ್ ಅಂತ ತಿಳ್ಕೊಂಬಿಡ್ರಿ, ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಇಲಾಖೆ ಆಗಿರ್ತೈತಿ. ಅದೇ ಯಾವುದಪ್ಪ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಬರೀ ಆರೋಗ್ಯ ಸಚಿವಾಲಯ ಅಲ್ಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಈ ಯೋಜನೆಯನ್ನು ಜಾರಿಗೆ ತಂದೈತಿ. 70 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೂ ಈ ಯೋಜನೆ ಅರ್ಹರು. ಈ ಯೋಜನೆಗೆ ಆಯುಷ್ಮಾನ್ ಭಾರತ್ ವಯ ವಂದನಾ ಯೋಜನೆಗೆ ಯಾರೆಲ್ಲ ಅರ್ಹತೆ ಇರಬೇಕಾಯ್ತಂದ್ರೆ ಅವ್ರಿಗೆ 70 ವರ್ಷ ಮೇಲ್ಪಟ್ಟಂತಹ ಎಲ್ಲ ಹಿರಿಯರಿಗೂ ಈ ಯೋಜನೆಗೆ ಅರ್ಹರಾಗಿರ್ತಾರೆ. ನೆಕ್ಸ್ಟ್ ಇದಕ್ಕೆ ಆದಾಯ ಮಿತಿ ಇಲ್ಲದೆ ವಾರ್ಷಿಕವಾಗಿ 5 ಲಕ್ಷದವರೆಗೆ ಉಚಿತ ಆಸ್ಪತ್ರೆ ಚಿಕಿತ್ಸೆ ವಿಮೆಯನ್ನು ಈ ಯೋಜನೆಯಲ್ಲಿ ನೀಡ್ತಾರೆ. ಆದಾಯದ ಮಿತಿ ಇಲ್ಲದೆ ವಾರ್ಷಿಕವಾಗಿ 5 ಲಕ್ಷದವರೆಗೆ ಉಚಿತ ಆಸ್ಪತ್ರೆ ಚಿಕಿತ್ಸಾ ವಿಮೆಯನ್ನು ಆಯುಷ್ಮಾನ್ ಭಾರತ್ ವಯೋ ವಂದನಾ ಯೋಜನೆಯಲ್ಲಿ, ವಯೋ ವಂದನಾ ಅಂದರೆ ವಯಸ್ಸಾದಂಥ ಸುಮಾರು 70 ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರಿಗೆ ತಂದಂಥ ಒಂದು ಯೋಜನೆ ಆಗಿತ್ತು. ಮುಂದಿನ ಯೋಜನೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅನುಷ್ಠಾನ ಜನವರಿ 1, 2025ರಂದು. ಯಾವ ಸಚಿವಾಲಯ? ಶಿಕ್ಷಣ ಸಚಿವಾಲಯ. ಸಂಶೋಧಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ವಿಶ್ವದ ಪ್ರಮುಖ ಶೈಕ್ಷಣಿಕ ಜರ್ನಲ್ಗಳನ್ನು ಉಚಿತವಾಗಿ ಲಭ್ಯವಾಗಿವೆ. ಸಂಶೋಧಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ವಿಶ್ವದ ಪ್ರಮುಖ ಶೈಕ್ಷಣಿಕ ಜರ್ನಲ್ಗಳು ಉಚಿತವಾಗಿ ಲಭ್ಯವಾಗಿವೆ. ಮುಂದೆ ಭಾರತದಲ್ಲಿ ಸಂಶೋಧನಾ ಸಂಸ್ಥೆ RD ಗುಣಮಟ್ಟವನ್ನು ಹೆಚ್ಚಿಸುವಂಥ ಪ್ರಮುಖ ಹೆಜ್ಜೆ. ಭಾರತದಲ್ಲಿ ಸಂಶೋಧನೆ ಮತ್ತು ಗುಣಮಟ್ಟವನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೆಚ್ಚಿಸುವ ಪ್ರಮುಖ ಹೆಜ್ಜೆ ಅಂತೇಳಿ ನಾವಿಲ್ಲಿ ಗಮನಿಸ್ತೀವಿ. ಮುಂದಿನದು ಸ್ಪರ್ಧಾತ್ಮಕ ಪರೀಕ್ಷೆ ಟಿಪ್ಸ್ ನೋಡಬೇಕಾದ್ರೆ ಮುಖ್ಯಾಂಶಗಳ ಕಡೆ ಗಮನ ಕೊಡಬೇಕು. ಪ್ರಮುಖ ಉದ್ದೇಶ ಏನು? ಯಾವ ಸಚಿವಾಲಯ ಅದನ್ನು ಜಾರಿಗೆ ಬಂದೈತಿ? ಎಷ್ಟು ವಯಸ್ಸೆಷ್ಟು? ಇಂಗ್ಲೀಷ್ನಲ್ಲಿ ವಿಸ್ತೃತ ರೂಪ ನೋಡ್ಕೋಬೇಕು. ಮತ್ತು ಅಪ್ಡೇಟ್ ಪ್ರಚಲಿತ ಗಂಟೆಚ ನೀವು ಅಪ್ಡೇಟನ್ನ ಇರಬೇಕು. ಒಂದು ಕ್ವಿಕ್ ರಿವಿಷನ್ ನೋಡೋಂಥ ಯಾವ ಸಚಿವಾಲಯ ಯಾವ ಯೋಜನೆ ಜಾರಿಗೆ ಬಂತಂತೇಳಿ. ಮೊದಲನೇದು PM ಸೂರ್ಯಘರ್ ಮುಕ್ತಿ ಬಿಸಿಲಿ ಯೋಜನೆ. ಇದನ್ನು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಜಾರಿಗೆ ತಂತು. ವಿಕಸಿತ್ ಭಾರತ್ ಯೋಜನೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಜಾರಿಗೆ ತಂತು. NPS ಯೋಜನೆ ವಾತ್ಸಲ್ಯ ಯೋಜನೆಯನ್ನು ಹಣಕಾಸು ಸಚಿವಾಲಯ ಜಾರಿಗೆ ತಂತು. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂತು. PM ವಿದ್ಯಾಲಕ್ಷ್ಮಿ ಯೋಜನೆ ಶಿಕ್ಷಣ ಸಚಿವಾಲಯ ಜಾರಿಗೆ ಬಂತು. PME-ಡ್ರೈ ಯೋಜನೆ ಬೃಹತ್ ಕೈಗಾರಿಕೆಗಳ ಸಚಿವಾಲಯ PME-ಡ್ರೈ ಯೋಜನೆಯನ್ನು ಜಾರಿಗೆ ತಂತು. ಈ ರೀತಿಯಾದಂತಹ ಪ್ರಮುಖ ಯೋಜನೆಗಳನ್ನು ಇಂಡಿಕಾ ಇರ್ಬೋದು ಎಲ್ಲ ತಂದು ಆಯುಷ್ಮಾನ್ ಭಾರತದ ವಯೋ ವಂದನಾ ಯೋಜನೆ ಅಕ್ಟೋಬರ್ 29, 2024ರಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯ. ಯಾವ ಸಚಿವಾಲಯ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯ ಈ ಯೋಜನೆಯನ್ನು ಜಾರಿಗೆ ತಂತು. ಎಲ್ಲ ಹಿರಿಯ ನಾಗರಿಕರಿಗೆ 70 ವರ್ಷ ಮೇಲ್ಪಟ್ಟವರಿಗೆ ಈ ಯೋಜನೆ ಅರ್ಹತೆ ಇರ್ತದೆ ಹೇಳ್ತು. ನೆಕ್ಸ್ಟ್ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಯಾವ ಸಚಿವಾಲಯ ಜಾರಿಗೆ ತಂತಂದ್ರೆ ಶಿಕ್ಷಣ ಸಚಿವಾಲಯ. ಸಂಶೋಧಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ವಿಶ್ವದ ಪ್ರಮುಖ ಶೈಕ್ಷಣಿಕ ಸ್ಥಳಗಳನ್ನು ಉಚಿತವಾಗಿ ಲಭ್ಯವಾದವು ಇಲ್ಲಿ. ನೆಕ್ಸ್ಟ್ ಭಾರತದಲ್ಲಿ ಸಂಶೋಧನೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವ ಪ್ರಮುಖ ಹೆಜ್ಜೆ. ಭಾರತದಲ್ಲಿ ಸಂಶೋಧನೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ RD ಅಂತ ಕರಿತೀವಿ, ಅದನ್ನು ಹೆಚ್ಚಿಸುವ
ಪ್ರಯತ್ನ ಪ್ರಥಮ ಹೆಜ್ಜೆಯನ್ನು ಸರ್ಕಾರ ಇತ್ತೀಚೆಗೆ ಇಟ್ಟಿದೆ. ಈ ರೀತಿಯಾದಂಥ ಒಂದು ಕ್ವಿಕ್ ರಿವಿಷನನ್ನು ನೋಡಿದ್ವಿ. ಯಾರೆಲ್ಲ ಇನ್ನೂ ನಿಮ್ಮ ಸ್ನೇಹಿತರು ಈ ವಿಡಿಯೋ ನೋಡಿಲ್ಲ ಅಂದ್ರೆ ಅತ್ಯಂತ ವೆರಿ ಇಂಪಾರ್ಟೆಂಟ್. ಯಾಕೆ ಕೇಂದ್ರ ಸರ್ಕಾರದ ಮೇಲೆ ಪ್ರಮುಖ ಯೋಜನೆಗಳ ಮೇಲೆ ಅದರಲ್ಲಿ ಇತ್ತೀಚೆಗೆ ಬಂದಂಥದ್ದು 2024ರಿಂದ 2026 ಸಾಲಿನಲ್ಲಿ ಬಂದಂಥ ಪ್ರಮುಖ ಯೋಜನೆಗಳು. ಯಾಕಂದರೆ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಈ ಸರ್ಕಾರದ ಯೋಜನೆಗಳ ಮೇಲೆ ಕ್ವಶನನ್ನು ರೈಸ್ ಮಾಡ್ತಾನೆ. ಆ ಕಾರಣಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಮಿತ್ರರಾಗಲಿ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತೇಳಿ. ಈ PDF ನನ್ನ ಟೆಲಿಗ್ರಾಮ್ ಚಾನಲ್ ಅಂತ SS ಅಕಾಡೆಮಿಲಿ ಲಭ್ಯವಿರುತ್ತೆ. ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಮತ್ತು ಬಯೋದಲ್ಲಿ ಸಹ ಐತೆ ಟೆಲಿಗ್ರಾಮ್ ಲಿಂಕ್. ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇದೆ ಮತ್ತು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಯೂಟ್ಯೂಬ್ದು ಲಿಂಕ್ ಇದೆ ಮತ್ತು ಇನ್ಸ್ಟಾಗ್ರಾಮ್ದು ಲಿಂಕ್ ಇದೆ. ನೀವು ಎರಡೂ ಅಲ್ಲಿ ಸಹ ನೀವು ಗಮನಿಸ್ಬೋದು. ಹೌದಾ? ಹಾಗಾಗಿ ಇದೇ ರೀತಿಯ ಪ್ರಚಲಿತ ಘಟನೆಗಳನ್ನು 6 ಮಂತ್ ಪ್ರಚಲಿತ ಘಟನೆ ಕೇವಲ 99 ರೂಪಾಯಿ ಕೊಡ್ತಾ ಇದ್ದೀನಿ. ಹಾಗೂ KSC ಸಹಾಯ ಆಗುವಂಥ ಪ್ರಚಲಿತ ಘಟನೆಯನ್ನು ಇನ್ನೂ ಶೀಘ್ರದಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಯಾರೆಲ್ಲ ಸ್ನೇಹಿತರು ಓದ್ತಾ ಇದ್ದೀರಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ 6 ತಿಂಗಳು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಕೇವಲ 99 ರೂಪಾಯಿಗೆ ನಿಮಗೆ ಈ PDF ಈ ಬುಕ್ಕನ್ನು ಬಂದು ನಿಮ್ಗೆ ತಲುಪುತ್ತಾ. ಯಾರೆಲ್ಲ ನಿಮ್ಮ ಸ್ನೇಹಿತರು ಇದ್ರಲ್ಲ ಅವರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ. ಇದೇ ರೀತಿಯಾದಂಥ ವಿಡಿಯೋಗಳು ಪ್ರತಿನಿತ್ಯ ವಿಡಿಯೋ ಇರ್ತಾವೆ. ಈಗಾಗಲೇ ನಿಮ್ಗೆ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಬಗ್ಗೆ ಕ್ಲಾಸನ್ನು ಮಾಡಿಕೊಟ್ಟಿದ್ದೀನಿ. ಕರ್ನಾಟಕದ ವಿಶ್ವವಿದ್ಯಾಲಯಗಳು ಎಷ್ಟಿದಾವೆ ಅದರ ಬಗ್ಗೆ ಕ್ಲಾಸ್ ಆಗಿದೆ. ಕರ್ನಾಟಕದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನಗಳ ಕುರಿತು ತರಗತಿಯನ್ನು ಮಾಡಿಕೊಟ್ಟಿದ್ದೀನಿ. ಈ ದಿನ ನಾವು ಕೇಂದ್ರ ಸರ್ಕಾರದ ಪ್ರಮುಖ ಹೊಸ ಯೋಜನೆಗಳನ್ನು ಜಾರಿಗೆ ತಂದೈತೆ ನೋಡಿವಿ. ಈಗಾಗಲೇ ಕೆಲವು ಯೋಜನೆಗಳನ್ನು ನೋಡುವ ಅಧ್ಯಯನ ಮಾಡಿ ಹಾಕಿದ್ದು ಯೂಟ್ಯೂಬಲ್ಲಿ. ಯಾರಾದರೂ ನೋಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಯೂಟ್ಯೂಬನ್ನು ನೋಡಿ ನಿಮ್ಮ ಸ್ನೇಹಿತರಿಗೆ ರಿವಿಷನ್ ಮಾಡ್ಕೊಳ್ಳಿ ಹೋಗಲಿ. ಅದರಲ್ಲೂ ಸಹ ಕಲ್ಯಾಣ ಕರ್ನಾಟಕಕ್ಕೆ ಗಮನಿಸಿದಾಗೆ ಇನ್ನೇನು ಕಲ್ಯಾಣ ಕರ್ನಾಟಕ ಪೇಪರ್ 19ಕ್ಕೆ ಐತಿ. 19ಕ್ಕೆ ಕಡ್ಡಾಯ ಕನ್ನಡ ಪತ್ರಿಕೆ ಐತಿ. ನೆನಪಿರಲಿ, ಕಡ್ಡಾಯ ಕನ್ನಡ ಪತ್ರಿಕೆ. ಯಾರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅಧ್ಯಯನವನ್ನು ಮಾಡಿರ್ತೀರಿ, ಯಾರು ಈಗ ಇಂಗ್ಲೀಷ್ ಮೀಡಿಯಮ್ ಕನ್ನಡವನ್ನು SSLCಯಲ್ಲಿ ತೆಗೆದುಕೊಂಡಿರಲ್ಲ ಅವರೆಲ್ಲವೂ ಸಹ ಇಂಗ್ಲೀಷನ್ನು ಕನ್ನಡವನ್ನು ಬರೆಯೋದು ಕಡ್ಡಾಯವಾಗಿರ್ತೈತಿ. ಅದು 19ನೇ ತಾರೀಕು ಐತಿ. ಇದೇ ತಿಂಗಳ 19ನೇ ತಾರೀಕು ನಡೆಯುವಂಥ ಪರೀಕ್ಷೆ ಅತ್ಯಂತ ಮಹತ್ವದಾಗಿದ್ದು ಮತ್ತು ಅತ್ಯಂತ ಸರಳವಾಗಿರ್ತೈತಿ. 150 ಮಾರ್ಕ್ಸಿಗೆ ಜಸ್ಟ್ 50 ಮಾರ್ಕ್ಸ್ ತೊಗೊಂಡ್ರೆ ನೀವೇನಾಗ್ತೀರಿ, ಎಲಿಜಿಬಲ್ ಆಗ್ತೀರಿ ನೆಕ್ಸ್ಟ್ ಪೇಪರ್ ಬರೆಯೋಕೆ. ಆ ಕಾರಣಕ್ಕಾಗಿ ಯಾರೂ ಹೋಪ್ಸ್ ಕಳ್ಕೊಳ್ಳಾರ್ದೆ ನಿಮ್ಮ ಧೈರ್ಯವನ್ನು ಇಟ್ಕೊಂಡು ಕನ್ನಡ ಪೇಪರ್ ಏನು ಅಂತೇಳಿ ಕೇರ್ಲೆಸ್ ಮಾಡದೆ. ಯಾಕಂದರೆ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿಯೊಂದು ಅಂಕದ ಮೇಲೆ 0.5 ಸಹ ಕೆಲವೊಂದು ಬಾರಿ ನೌಕರು ಹೋಗ್ತಿರ್ತಾವೆ. ಆ ಕಾರಣಕ್ಕಾಗಿ ನೀವೆಲ್ಲ ಮಿತ್ರರೇನು ಓದ್ತಾ ಇದ್ರಲ್ಲ, ಯಾವುದೇ ವಿಷಯವನ್ನು ಕೇರ್ಲೆಸ್ ಮಾಡೋಕೆ ಹೋಗ್ಬೇಡ್ರಿ. ನಮ್ಗೆ ಆ ವಿಷಯ ಸಡನ್ನಾಗಿ ತಲೆ ಹತ್ತಲ್ಲ, ಈ ವಿಷಯ ಸಡನ್ನಾಗಿ ತಲೆ ಹತ್ತಲ್ಲ ಅಂತೇಳಿ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ನಿಮಗೆಲ್ಲ ವಿಷಯವು ಹತ್ತತಿ, ಸ್ವಲ್ಪ ಟೈಮ್ ತೊಗೊತೈತಿ. ಅಧ್ಯಯನ ಮಾಡಿರಿ, ರಿವಿಷನ್ ಮಾಡ್ಕೋರಿ, ಒಂದು ಕಡೆ ಬರೀರಿ. ನಿಮ್ಮ ಕಡೆ ಎಲ್ಲ ನಿಮ್ಗೆ ಸಾಧ್ಯ ಆಗ್ತೈತಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ ಅಂತ. ನಮಸ್ತೆ.